ಹಲೋ ಸ್ನೇಹಿತರೆ, ಇಂಟ್ರಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 1B EST 104C ಈ ಚಾಪ್ಟರ್ನಲ್ಲಿ ಆಪರೇಷನಲ್ ಆ್ಯಂಪ್ಲಿಫೈಯರ್ ಚಾಪ್ಟರ್ನಲ್ಲಿ ವೆರಿ ಇಂಪಾರ್ಟೆಂಟ್ 100% ಕ್ವಶನ್, ಜಾಸ್ತಿ ಪೇಪರ್ಸಲ್ಲಿ ಕೇಳಿರೋ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಡಿಫೈನ್ ದ ರೆಸ್ಪೆಕ್ಟ್ಸ್ ಆಫ್ ಆಂಪ್ಲಿಫೈಯರ್ ಆ್ಯಂಡ್ ರೈಟ್ ಅ ಟಿಪಿಕಲ್ ವ್ಯಾಲ್ಯೂ. ಹಿಯರ್ ಆಲ್ಸೋ ನೋಡಿ, ಇಲ್ಲಿ ಆಪರೇಷನಲ್ ವೋಲ್ಟೇಜ್ ಗೇನ್, ಇನ್ಪುಟ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಲೀವ್ ರೇಟ್. ಈ ಪೇಪರಲ್ಲೂ ಕೂಡ ಸ್ಲೀವ್ ರೇಟ್, ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್, ಓಪನ್ ಲೂಪ್ ವೋಲ್ಟೇಜ್ ಗೇನ್. ಮೋಸ್ಟ್ ಆಸ್ಕ್ಡ್ ಕ್ವಶನ್ ವೇರ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಇದನ್ನು ಡಿಸ್ಕಸ್ ಮಾಡೋಣ. ಓಪನ್ ಲೂಪ್ ವೋಲ್ಟೇಜ್ ಗೇನ್. ದ op-amp ಕ್ಯಾನ್ ಬಿ ಆಂಪ್ಲಿಫೈಡ್ ಈವನ್ ವೆರಿ ಸ್ಮಾಲ್ ಇನ್ಪುಟ್ ವೋಲ್ಟೇಜ್ ಟು ಲಾರ್ ಇನ್ಪುಟ್ ವೋಲ್ಟೇಜ್. ಅಂದರೆ ಚಿಕ್ಕ ವೋಲ್ಟೇಜ್ನೂ ಜನ್ರೇಟ್ ಮಾಡ್ಬೋದು, ದೊಡ್ಡ ವೋಲ್ಟೇಜ್ನೂ ಜನ್ರೇಟ್ ಮಾಡ್ಬೋದು. ಇನ್ಪುಟ್ ಅಂದರೆ ಲೈಕ್ ಒಳಗಡೆ ಹೋಗೋದು. ಇನ್ಪುಟ್ ಅಂದರೆ ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ದ ಇನ್ಪುಟ್ ರೆಸಿಸ್ಟೆನ್ಸ್, ಅದರದ್ದು ಡಿಫೈನ್ ಟಿಪಿಕಲ್ ವ್ಯಾಲ್ಯೂ. ಪ್ಯಾರಾಮೀಟರ್ ಓಪನ್ ಲೂಪ್ ವೋಲ್ಟೇಜ್ ಪ್ಯಾರಾಮೀಟರ್ ಅಂದರೆ ವಿ, ಸ್ಮಾಲ್ ವಿ, ಆ್ಯಂಡ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಅಂದರೆ ಇನ್ಫಿನಿಟಿ ಬರುತ್ತೆ. ಆಯಿತಾ? ಇನ್ಪುಟ್ ರೆಸಿಸ್ಟೆನ್ಸ್, ಇಟ್ ಡ್ರಾ ಝೀರೋ ಇನ್ಪುಟ್ ಕರೆಂಟ್ ಫ್ರಮ್ ದ ಸೋರ್ಸ್. ಅಂದರೆ ಝೀರೋ ಇನ್ಪುಟ್ ಕರೆಂಟ್ ಸೋರ್ಸ್ ಅಂದರೆ ಇನ್ಪುಟ್ಟು ಝೀರೋ ತಗೊಳುತ್ತೆ ಅಂತ ಅರ್ಥ. ಅದರದ್ದು ಐಡಿಯಲ್ ವ್ಯಾಲ್ಯೂ RI ಅಂತ. ಔಟ್ಪುಟ್ ರೆಸಿಸ್ಟೆನ್ಸ್ ಝೀರೋ. ಔಟ್ಪುಟ್ ರೆಸಿಸ್ಟೆನ್ಸ್, ಇಟ್ ಕ್ಯಾನ್ ಸಪ್ಲೈ ದ ರಿಕ್ವೈರ್ಡ್ ಔಟ್ಪುಟ್ ಕರೆಂಟ್ ವಿತೌಟ್ ಎನಿ ವೋಲ್ಟೇಜ್ ಡ್ರಾಪ್. ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ವೋಲ್ಟೇಜ್ನ ಸಪ್ಲೈ ಮಾಡುತ್ತೆ. ಅದರದ್ದು ಒಂಚೂರು ವೋಲ್ಟೇಜ್ ಗ್ಯಾಪ್ ಡ್ರಾಪ್ ಆಗೋಲ್ಲ. ಅಂದರೆ ಲೈಕ್ ಇವಾಗ ಕರೆಂಟ್ ಹೋಗ್ತಿರ್ಬೇಕಾದ್ರೆ ಲೈಕ್ 220 voltsಲ್ಲಿ ಹೋಗ್ತಿರೋದು ಕರೆಂಟು, ಸಡನ್ನಾಗಿ 210, 230 ಆ ಥರ ಲೈಕ್ ಸ್ಮಾಲ್ ಸರ್ಕ್ಯೂಟಲ್ಲಿ ಹಂಗೆ ಆ ಸರ್ಕ್ಯೂಟ್ಸಲ್ಲಿ ಬರುತ್ತಲ್ಲ ಆ ಥರ ಬರೋಲ್ಲ, ವಿತೌಟ್ ಎನಿ ವೋಲ್ಟೇಜ್ ಡ್ರಾಪ್. ಓಕೆ. ಬ್ಯಾಂಡ್ ವಿಡ್ತ್ ಇದರದ್ದು ಐಡಿಯಲ್ ವ್ಯಾಲ್ಯೂ RO ಆ್ಯಂಡ್ ಪ್ಯಾರಾಮೀಟರ್ 0 ohms. ಅರ್ಥ ಮಾಡ್ಕೊಳ್ಳಿ. ಬ್ಯಾಂಡ್ ವಿಡ್ತ್ ಅಂದರೆ ಇಟ್ ಈಸ್ ಅ ಐಡಿಯಲ್ op-amp ಕ್ಯಾನ್ ಆಂಪ್ಲಿಫೈ ಸಿಗ್ನಲ್ಸ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. ಐಡಿಯಲ್ op-amp ಕ್ಯಾನ್ ಆಂಪ್ಲಿಫೈ ಸಿಗ್ನಲ್ಸ್ ಟು ಆಲ್ ಫ್ರೀಕ್ವೆನ್ಸೀಸ್. ಇದು ಐಡಿಯಲ್ op-amp. ಅದು ಫ್ರೀಕ್ವೆನ್ಸಿ ಜನ್ರೇಟ್ ಮಾಡುತ್ತೆ ಎಲ್ಲ op-ampಗಳಿಗೂ ವಿತ್ ಲಾರ್ಜರ್ ಫ್ರೀಕ್ವೆನ್ಸಿ. ಅದರದ್ದು ಐಡಿಯಲ್ ವ್ಯಾಲ್ಯೂ ಇಲ್ಲ ಅದಕ್ಕೆ ಬ್ಯಾಂಡ್ ವಿಡ್ತಿಗೆ. ಸೊ ಪ್ರಾಕ್ಟಿಕಲ್ ವ್ಯಾಲ್ಯೂ ವಿಲ್ ಬಿ ಇನ್ಫಿನಿಟಿ. ಇನ್ನು ಎಲ್ಲದಕ್ಕೂ ಪ್ರಾಕ್ಟಿಕಲ್ ವ್ಯಾಲ್ಯೂ ವಿಲ್ ಬಿ ಇನ್ಫಿನಿಟಿ, ಆ್ಯಂಡ್ ಒಂದಕ್ಕೆ ಮಾತ್ರ ಪ್ರಾಕ್ಟಿಕಲ್ ವ್ಯಾಲ್ಯೂ ಸಮಥಿಂಗ್ ಚೇಂಜ್ ಇದೆ. ಸ್ಲೀವ್ ರೇಟ್, ಇಟ್ ಈಸ್ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್. ಇಟ್ಸ್ ಇಂಪಾರ್ಟೆಂಟ್. ದ ಔಟ್ಪುಟ್ ವೋಲ್ಟೇಜ್ changes instantaneously with change in input voltage. The output voltage ಚೇಂಜ್ ಆಗುತ್ತೆ. ಯಾಕಂದರೆ ಔಟ್ಪುಟ್ ವೋಲ್ಟೇಜ್ ಚೇಂಜ್ ಆಗುತ್ತೆ ಇನ್ಸ್ಟಂಟೇನಿಯಸ್ಲಿ ವಿತ್ ಚೇಂಜ್ ಇನ್ ಇನ್ಪುಟಲ್ಲಿ ಚೇಂಜ್ ಆದರೆ ಔಟ್ಪುಟಲ್ಲಿ ಚೇಂಜ್ ಆಗುತ್ತೆ. Now we have input offset 0 OV. No input required to make the output voltage 0. CMMR ability without op-amp rejection command. Mode signal, the ability of op-amp to reject the variations in power supply voltage.